ನಮಸ್ಕಾರ. ಭಾರತೀಯ ಕೃಷಿ ಇಂದು ಒಂದು ದೊಡ್ಡ ಸಂಕಷ್ಟದ ಹಾದಿಯಲ್ಲಿದೆ. ಇದು ಕೇವಲ ಒಬ್ಬ ರೈತನ ಸಮಸ್ಯೆ ಅಲ್ಲ, ಇದು ನಿಮ್ಮೆಲ್ಲರ ಅಸ್ತಿತ್ವದ ಪ್ರಶ್ನೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ಈ ಬಿಕ್ಕಟ್ಟಿನ ಆಳಕ್ಕೆ ಇಳಿದು ಇದರ ಹಿಂದಿನ ಕಾರಣಗಳೇನು ಮತ್ತು ಮುಂದೆ ದಾರಿ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ವಾಕ್ಯದಲ್ಲೇ ಇಡೀ ಸಮಸ್ಯೆಯ ಸಾರಾಂಶ ಇದೆ. ಅಂದ್ರೆ, ಪೇಪರ್ ಮೇಲಿರುವ ಸಿಸ್ಟಮ್ಗೂ ಹೊಲದಲ್ಲಿರುವ ರಿಯಾಲಿಟಿಗೂ ಸಂಬಂಧವೇ ಇಲ್ಲದಂತಾಗಿದೆ. ಈ ಅಂತರ ಯಾಕೆ ಹೆಚ್ಚಾಗ್ತಿದೆ, ಇದರಿಂದ ಏನಾಗ್ತಿದೆ ಅನ್ನೋದನ್ನೇ ನಾವಿವತ್ತು ಆಳವಾಗಿ ನೋಡೋಣ. ಮೊದಲನೇದಾಗಿ, ಅತಿ ದೊಡ್ಡ ಸಮಸ್ಯೆ ಶುರುವಾಗೋದೇ ಇಲ್ಲಿಂದ. ಅಂದ್ರೆ, ಕೃಷಿಗೆ ಅಡಿಪಾಯವಾಗಿರುವ ಪ್ರಕೃತಿಯೇ ತನ್ನ ನಿಯಮಗಳನ್ನ ಬದಲಾಯಿಸಿಬಿಟ್ಟಿದೆ. ನಮ್ಮ ರೈತರು ತಲೆಮಾರುಗಳಿಂದ ನಂಬಿಕೊಂಡು ಬಂದಿದ್ದ ಲೆಕ್ಕಾಚಾರಗಳೆಲ್ಲ ಈಗ ಉಲ್ಟಾಪಲ್ಟಾ ಆಗಿದೆ. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನೊಮ್ಮೆ ನೋಡಿ. ನಿಜಕ್ಕೂ ಇದು ಆತಂಕಕಾರಿ. ಮೊದಲೆಲ್ಲ ಯಾವ ತಿಂಗಳಲ್ಲಿ ಮಳೆ ಬರುತ್ತೆ, ಯಾವಾಗ ಬಿತ್ತನೆ ಮಾಡಬೇಕು ಅಂತ ಒಂದು ಅಂದಾಜಿತ್ತು. ಆದ್ರೆ ಇವತ್ತು ಒಂದೇ ಸೀಸನ್ನಲ್ಲಿ ವಿಪರೀತ ಮಳೆ ಬಂದು ಬೆಳೆ ಕೊಚ್ಚೋಗುತ್ತೆ, ಇಲ್ಲಾಂದ್ರೆ ಮಳೆಯೇ ಇಲ್ದೆ ಬರಗಾಲ ಬರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ರೈತರು ಹೇಗ್ತಾನೆ ಪ್ಲಾನ್ ಮಾಡೋಕ್ಕಾಗತ್ತೆ ಹೇಳಿ? ಇದು ಸುಮ್ನೆ ಮಳೆ ಬಂದು ಹೋಯ್ತು ಅನ್ನೋ ಕಥೆ ಅಲ್ಲ. ಬದಲಾದ ವಾತಾವರಣದಿಂದ ಹೊಸ ಕೀಟಗಳು, ರೋಗಗಳು ಹುಟ್ಕೊಳ್ತಾ ಇವೆ. ಇದರ ಪರಿಣಾಮ ಏನ್ ಗೊತ್ತಾ? ರೈತ ನಾಳೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡೋ ಬದಲು ಇವತ್ ಬಂದಿರೋ ಸಮಸ್ಯೆಗೆ ಹೇಗೆ ಪರಿಹಾರ ಹುಡ್ಕೋದು ಅಂತ ಪರದಾಡುವ ಪರಿಸ್ಥಿತಿ ಬಂದಿದೆ. ಸರಿ, ಇದು ಪ್ರಕೃತಿಯ ಕಥೆಯಾಯ್ತು. ಈಗ ಎರಡನೇ ದೊಡ್ಡ ಸಮಸ್ಯೆ ಕಡೆಗೆ ಹೋಗೋಣ. ಅದುವೇ ಆರ್ಥಿಕ ಒತ್ತಡ, ಅಂದ್ರೆ ದುಡ್ಡಿನ ಸಮಸ್ಯೆ. ಕೃಷಿ ಈಗ ಲಾಭದಾಯಕ ಉದ್ಯೋಗವಾಗಿ ಉಳಿದಿಲ್ಲ, ಬದಲಾಗಿ ಬದುಕಲಿಕ್ಕಾಗಿ ಮಾಡುವ ಒಂದು ದೊಡ್ಡ ಹೋರಾಟವಾಗಿ ಬದಲಾಗಿದೆ. ಬೀಜ, ಗೊಬ್ಬರ, ಕೀಟನಾಶಕ, ಟ್ರ್ಯಾಕ್ಟರ್ಗೆ ಹಾಕೋ ಡೀಸೆಲ್, ಕೆಲ್ಸದವರ ಕೂಲಿ, ಹೀಗೆ ಎರಡಾ? ಕೃಷಿಗೆ ಬೇಕಾದ ಪ್ರತಿಯೊಂದು ವಸ್ತುವಿನ ಬೆಲೆ ಗಗನಕ್ಕೇರಿದೆ. ಖರ್ಚು ಮಾತ್ರ ಪ್ರತಿ ವರ್ಷ ಜಾಸ್ತಿಯಾಗ್ತಾನೇ ಇದೆ, ಆದ್ರೆ ರೈತನ ಆದಾಯ ಮಾತ್ರ ಅಲ್ಲೇ ಇದೆ. ಈ ಚಾರ್ಟ್ ನೋಡಿ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದು ಕಡೆ ಖರ್ಚಿನ ಗ್ರಾಫ್ ರಾಕೆಟ್ ಥರ ಮೇಲೆ ಹೋಗ್ತಿದೆ, ಇನ್ನೊಂದು ಕಡೆ ಆದಾಯದ ಗ್ರಾಫ್ ಮಾತ್ರ ಅಲ್ಲೇ ನಿಂತಿದೆ, ಕೆಲವೊಮ್ಮೆ ಕೆಳಗೂ ಇಳೀತಿದೆ. ಇವೆರಡರ ನಡುವಿನ ಅಂತರವೇ ರೈತನ ಸಾಲ. ಇಲ್ಲಿ ಲಾಭ ಅನ್ನೋ ಪದಕ್ಕೆ ಜಾಗವೇ ಇಲ್ಲ. ಆದ್ರೆ ಸಮಸ್ಯೆ ಇಷ್ಟಕ್ಕೆ ನಿಲ್ಲಲ್ಲ. ಇದು ಬರೀ ಹವಾಮಾನ ಅಥವಾ ಖರ್ಚಿನ ವಿಷಯ ಅಲ್ಲ. ಕೃಷಿಗೆ ಬೆನ್ನೆಲುಬಾಗಿ ನಿಲ್ಬೇಕಾದ ವ್ಯವಸ್ಥೆ ಕುಸಿದ್ಹೋಗಿದೆ. ಭೂಮಿಯಿಂದ ಹಿಡಿದು ಮಾರುಕಟ್ಟೆಯವರೆಗೂ ಎಲ್ಲ ಕಡೆ ಸಮಸ್ಯೆಗಳೇ. ಈ ಸ್ಲೈಡಲ್ಲಿ ನೋಡಿ, ನಮ್ಮ ಭೂಮಿ ತಾಯಿ ಹೇಗೆ ಹಂತವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ತಿದ್ದಾಳೆ ಅಂತ. ಜಾಸ್ತಿ ಇಳುವರಿ ಬೇಕು ಅನ್ನೋ ಆಸೆಗೆ ನಾವು ರಾಸಾಯನಿಕಗಳನ್ನ ಸುರಿದು ಮಣ್ಣಿನಲ್ಲಿದ್ದ ಜೀವಾಣುಗಳನ್ನೇ ಸಾಯಿಸಿಬಿಟ್ಟಿದ್ದೇವೆ. ಮಣ್ಣು ತನ್ನ ಸಹಜ ಫಲವತ್ತತೆಯನ್ನೇ ಕಳೆದುಕೊಂಡು ಬರಳಾಗುತ್ತಿದೆ. ಇದರ ಕೊನೆಯ ಪರಿಣಾಮ ಏನು ಗೊತ್ತಾ? ರೈತರು ಈಗ ಎಷ್ಟೇ ಗೊಬ್ಬರ ಹಾಕಿದ್ರೂ, ಎಷ್ಟೇ ನೀರು ಕೊಟ್ರೂ ಭೂಮಿ ಮೊದ್ಲಿನ ತರ ಬೆಳೆ ಕೊಡ್ತಿಲ್ಲ. ಯಾಕಂದ್ರೆ ಭೂಮಿಯೇ ದಣಿದು ಹೋಗಿದೆ, ಅದಕ್ಕೆ ರೆಸ್ಟ್ ಬೇಕಾಗಿದೆ. ಇನ್ನೊಂದು ದೊಡ್ಡ ತಲೆನೋವು ಅಂದ್ರೆ ಈಗಿನ ಕೀಟಗಳು ಅಪ್ಡೇಟ್ ಆಗ್ಬಿಟ್ಟಿವೆ. ಅವು ಈಗ ನಾವು ಬಳಸೋ ಹಳೆ ಕೀಟನಾಶಕಗಳಿಗೆ ಜಗ್ಗುತ್ತಿಲ್ಲ. 5-6 ಸಾರಿ ಔಷಧಿ ಹೊಡೆದ್ರೂ ಕಂಟ್ರೋಲ್ಗೆ ಬರ್ತಿಲ್ಲ. ಇದು ಕೇವಲ ರೈತನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇದು ನಮ್ಮ ಇಡೀ ಪರಿಸರ ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದ್ರ ಸೂಚನೆ. ಇನ್ನು ಮಾರುಕಟ್ಟೆ ವಿಷಯಕ್ಕೆ ಬಂದ್ರೆ, ಹೊಲದಲ್ಲಿ ಬೆವರು ಸುರಿಸಿ ದುಡಿಯೋದು ರೈತ, ಆದ್ರೆ ಅದರ ಅಸಲಿ ಲಾಭ ತಿನ್ನೋದು ಮಾತ್ರ ಮಧ್ಯವರ್ತಿಗಳು. ತನ್ನ ಬೆಳೆಗೆ ತಾನೇ ಬೆಲೆ ನಿಗದಿ ಮಾಡೋ ಶಕ್ತಿ ಇವತ್ತು ರೈತನಿಗಿಲ್ಲ. ಆತ ಕೇವಲ ವ್ಯವಸ್ಥೆಯ ಕೈಗೊಂಬೆ ಆಗಿದ್ದಾನೆ. ಇನ್ನು ಸರ್ಕಾರಿ ಯೋಜನೆಗಳ ವಿಷಯಕ್ಕೆ ಬರೋಣ. ಹೆಚ್ಚಿನ ಪಾಲಿಸಿಗಳು ಎಲ್ಲಿ ತಯಾರಾಗತ್ತೆ ಗೊತ್ತಾ? ಹೊಲದ ಬಿಸಿ, ಮಣ್ಣಿನ ವಾಸನೆಯೇ ಗೊತ್ತಿಲ್ಲದ ಎಸಿ ರೂಮ್ಗಳಲ್ಲಿ. ಅಲ್ಲಿ ಕೂತ್ ಮಾಡುವ ಪ್ಲಾನ್ಗಳು ಹೊಲದಲ್ಲಿರೋ ರೈತನ ನಿಜವಾದ ಕಷ್ಟಕ್ಕೆ ಯಾವತ್ತೂ ಪರಿಹಾರ ಕೊಡೋಕೆ ಸಾಧ್ಯವಿಲ್ಲ. ನೀವೇ ಯೋಚನೆ ಮಾಡಿ, ಇಷ್ಟೆಲ್ಲ ರಿಸ್ಕ್, ಸಮಾಜದಲ್ಲಿ ಗೌರವ ಕಡಿಮೆ, ಆದಾಯದ ಗ್ಯಾರಂಟಿ ಇಲ್ಲ. ಹೀಗಿರುವಾಗ ಯಾವ ಯುವಕ ತಾನೇ ಮುಂದೆ ಬಂದು ನಾನು ರೈತನಾಗ್ತೀನಿ ಅಂತ ಹೇಳ್ತಾನೆ? ಇದ್ರಿಂದಾಗಿ ಕೃಷಿ ಜ್ಞಾನ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗ್ತಿಲ್ಲ. ಒಂದು ದೊಡ್ಡ ಜ್ಞಾನದ ಕಂದಕ ಸೃಷ್ಟಿಯಾಗ್ತಿದೆ. ಇವೆಲ್ಲದರ ಹಿಂದಿರುವ ನಿಜವಾದ ಕಾರಣ ಒಂದೇ: ಇವತ್ತು ರೈತ ಒಂಟಿಯಾಗಿ ಬಿಟ್ಟಿದ್ದಾನೆ. ಬದಲಾಗುತ್ತಿರುವ ಹವಾಮಾನದ ವಿರುದ್ಧ, ಏರುತ್ತಿರುವ ಬೆಲೆಗಳ ವಿರುದ್ಧ, ಮಧ್ಯವರ್ತಿಗಳ ವಿರುದ್ಧ, ನಿಷ್ಪ್ರಯೋಜಕ ನೀತಿಗಳ ವಿರುದ್ಧ, ಹೀಗೆ ಎಲ್ಲದರ ವಿರುದ್ಧ ಆತ ಒಬ್ಬನೇ ಹೋರಾಡುತ್ತಿದ್ದಾನೆ. ಸರಿ, ಇಷ್ಟೆಲ್ಲ ಸಮಸ್ಯೆಗಳನ್ನ ನೋಡಿದ್ವಿ. ಹಾಗಂತ ಕೈಕಟ್ಟಿ ಕೂರೋಕಾಗಿತ್ತಾ? ಖಂಡಿತ ಇಲ್ಲ. ಈ ಸಂಕಷ್ಟದಿಂದ ಹೊರಬರಲು ದಾರಿಗಳಿವೆ. ಈಗ ನಾವು ಸಮಸ್ಯೆಯಿಂದ ಪರಿಹಾರದ ಕಡೆಗೆ ಗಮನ ಹರಿಸೋಣ. ಹಾಗಾದ್ರೆ ಉಳಿಗಾಲದ ದಾರಿ ಯಾವುದು? ಇವತ್ತಿನ ಕಾಲದಲ್ಲಿ ಯಾರು ಸ್ಮಾರ್ಟ್ ರೈತ? ಯಾರಿಂದ ಈ ಪರಿಸ್ಥಿತಿಯಲ್ಲೂ ಗೆಲ್ಲೋಕ್ ಸಾಧ್ಯ? ಉತ್ತರ ಇಲ್ಲಿದೆ.
ಯಾರು ಹೊಸ ವಿಷಯಗಳನ್ನ ಕಲಿಯುತ್ತಲೇ ಇರ್ತಾರೋ, ಯಾರು ತಮ್ಮ ಭೂಮಿಯ ಆರೋಗ್ಯವನ್ನೇ ಮೊದಲ ಆದ್ಯತೆಯಾಗಿಸಿಕೊಳ್ತಾರೋ, ಯಾರು ಒಂದೇ ಬೆಳೆಗೆ ಅಂಟಿಕೊಳ್ಳದೆ ಬೇರೆ ಬೇರೆ ಬೆಳೆಗಳನ್ನ ಪ್ರಯೋಗ ಮಾಡ್ತಾರೋ ಮತ್ತು ವಾಟ್ಸ್ಆ್ಯಪ್ನಲ್ಲಿ ಬಂದಿದ್ದನ್ನೆಲ್ಲ ಫಾರ್ವರ್ಡ್ ಮಾಡದೆ ಯಾವುದು ಸರಿ ಯಾವುದು ತಪ್ಪು ಅಂತ ವಿಶ್ಲೇಷಣೆ ಮಾಡ್ತಾರೋ ಅವರೇ ನಿಜವಾದ ಉಳಿಯುವ ರೈತರು. ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಮಾತು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸರಿಯಾದ ಮಾಹಿತಿಯನ್ನು ಹಂಚುವುದು, ಬೇರೆಯವರಲ್ಲಿ ಜಾಗೃತಿ ಮೂಡಿಸುವುದು ಕೂಡ ಒಂದು ರೀತಿಯ ಕೃಷಿಯೇ. ಈ ಜ್ಞಾನದ ಬೆಳೆಯನ್ನು ಬೆಳೆಯಲು ಮತ್ತು ಇನ್ನಷ್ಟು ಜನರಿಗೆ ತಲುಪಿಸಲು ನಿಮ್ಮ ಸಹಕಾರ ನಮಗೆ ಬೇಕು. ನಮ್ಮ ಈ ಪ್ರಯತ್ನ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಧನ್ಯವಾದಗಳು.